ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತದ 2 ಮಿಗ್ ಜೆಟ್ ಫ್ಲೈಟ್ ಹೊಡೆದುರುಳಿಸಿದೆ ಪಾಕ್ನ F-16 ವಿಮಾನವನ್ನ ಭಾರತ ಕೂಡ ಹೊಡೆದುರುಳಿಸಿದೆ. ಪ್ಯಾರಾಚೂಟ್ ಮೂಲಕ ಭಾರತದ ಗಡಿಯೊಳಗೆ ಇಳಿದಂತ ಪಾಕ್ ಪೈಲಟ್ ಬಂಧನಕ್ಕಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಶುರುವಾದಂತೆ ಬಿಂಬಿತವಾಗ್ತಾ ಇದೆ. ಭಾರತ ಪಾಕ್ ಸೇನೆಯಿಂದ ದಾಳಿ ಪ್ರತಿದಾಳಿ ನಡೀತಾ ಇದೆ. ಭಾರತ ಪಾಕ್ ವಾಯುಸೇನೆಯಿಂದ ಯುದ್ಧ ಶುರುವಾಗಿದೆ. ವೀಕ್ಷಕರೇ, ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಪೂರ್ಣ ಪ್ರಮಾಣದ ಯುದ್ಧ ಅಲ್ಲದೆ ಹೋದರೂ ಕೂಡ ಪರೋಕ್ಷ ಯುದ್ಧ ಸಾಧ್ಯತೆ ಇದೆ ಅನ್ನೋದನ್ನ ಈ ಮುಂಚೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ಪಾಕ್ ತನ್ನ ಬುದ್ಧಿಯನ್ನು ತೋರಿಸ್ತಾ ಇದೆ. ಭಾರತದ 2 ಮಿಗ್ ಜೆಟ್ ಫ್ಲೈಟ್ ಹೊಡೆದುರುಳಿಸಿದೆ ಪಾಕ್. ಈಗಾಗಲೇ ಪಾಕ್ ಕೂಡ ಟ್ವೀಟ್ ಮಾಡಿಕೊಂಡಿದೆ. ಪಾಕ್ನ ಸೇನಾ ಜನರಲ್ ಆಸಿಫ್ ಗಫೂರ್ ಟ್ವೀಟ್ ಮಾಡಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಪಾಕ್ನ F-16 ವಿಮಾನವನ್ನು ಕೂಡ ಭಾರತ ಹೊಡೆದುರುಳಿಸಿದೆ, ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಭಾರತದ ಗಡಿಯೊಳಗೆ ಪೈಲಟ್ ಇಳಿದಿದ್ದಾನೆ ಪ್ಯಾರಾಚೂಟ್ ಮೂಲಕ ಅನ್ನುವ ಒಂದು ನ್ಯೂಸ್ ನಮಗೆ ಸಿಗ್ತಾ ಇದೆ. ಪಾಕ್ ಪೈಲಟ್ ಬಂಧನಕ್ಕಾಗಿ ಈಗ ಶೋಧ ನಡೀತಾ ಇದೆ, ಆ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಶುರುವಾದಂತೆ ಕಾಣ್ತಾ ಇದೆ. ಇದು ಯುದ್ಧ ಅಲ್ಲದೆ ಮತ್ತಿನ್ನೇನು ಅನ್ನೋ ತರ ಅನ್ಸುತ್ತೆ. ಆದರೆ ಪೂರ್ಣ ಪ್ರಮಾಣದ ಒಂದು ನ್ಯಾಯಯುತವಾದಂಥ ಯುದ್ಧ ಘೋಷಣೆ ಆಗದೆ ದಾಳಿ ಪ್ರತಿದಾಳಿ ನಡೀತಾ ಇದೆ, ಪರೋಕ್ಷ ಯುದ್ಧ ನಡೀತಾ ಇದೆ. ಅಪ್ರಚೋದಿತ ದಾಳಿಯನ್ನ ಪಾಕ್ ಮಾಡ್ತಾನೆ ಬರ್ತಾ ಇದೆ. ಸುಖ ಸುಮ್ಮನೆ ಗಡಿಯಲ್ಲಿ ಖ್ಯಾತೆ ತೆಗೆಯೋದು ಅದರ ರಕ್ತದಲ್ಲೇ ಇದೆ. ಹೀಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂಥ ನಮ್ಮ ನೆರೆ ರಾಷ್ಟ್ರ ಅಂತ ಹೇಳ್ಕೊಳ್ಳೋಕೆ ನಿಜಕ್ಕೂ ಎಂತಹ ನೆರೆ ರಾಷ್ಟ್ರವನ್ನು ನಾವು ಹೊಂದಿದ್ದೇವೆ. ಭಾರತ ಪಾಕ್ ಸೇನೆಯಿಂದ ದಾಳಿ ಪ್ರತಿದಾಳಿ ನಡೀತಾ ಇದೆ. ಭಾರತ ಪಾಕ್ ವಾಯುಸೇನೆಯಿಂದ ಯುದ್ಧ ಶುರುವಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂಥ ಏರ್ ಸ್ಟ್ರೈಕ್ ಅವರನ್ನ ಸಂಪೂರ್ಣವಾಗಿ ಕಂಗೆಟ್ಟಿಸಿದೆ ಅನ್ನೋದಕ್ಕೆ ಸದ್ಯದ ವಾತಾವರಣವೇ ಸಾಕ್ಷಿಯಾಗಿದೆ ವೀಕ್ಷಕರೇ. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂಥ ಬಾಲಾಕೋಟ್, ಮುಜಾಫರ್ಬಾದ್ ಮತ್ತು ಚಕೋಟಿ ಮೇಲೆ ನಡೆದಂಥ ಒಂದು ದಾಳಿ ಅದು ಉಗ್ರರ ತರಬೇತು ಕೇಂದ್ರಗಳ ಧ್ವಂಸ ಮಾಡಿರೋ ಹಿನ್ನೆಲೆಯಲ್ಲಿ ಈ ಪ್ರತಿದಾಳಿಯನ್ನ ಪಾಕ್ ಮಾಡ್ತಾ ಇದೆ, ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇದೆ. ಆದರೆ ನಾವು ಯಾವ ಸೈನಿಕರನ್ನು ಕೂಡ ಗುರಿಯಾಗಿರಿಸಿ ದಾಳಿಯನ್ನ ಮಾಡಿಲ್ಲ, ಯಾವ ಸೈನಿಕರನ್ನು ಹೊಡೆದುರುಳಿಸಿಲ್ಲ, ಅದರ ಬಗ್ಗೆ ಖಚಿತವಾದಂಥ ಮಾಹಿತಿ ಇದೆ. ಹೀಗಾಗಿ ವಿಶ್ವಸಂಸ್ಥೆ ಶಾಂತಿಯನ್ನು ಕಾಪಾಡಿ ಅನ್ನುವ ಮಾತುಗಳನ್ನು ಕೂಡ ಆಡ್ತಾ ಇದೆ. ಚೀನಾ ಕೂಡ ಮಾತನ್ನು ಆಡ್ತಾ ಇದೆ. ಆದರೆ ಪಾಕಿಸ್ತಾನ ಶಾಂತಿ ಕಾಪಾಡ್ಕೊಳ್ಬೇಕು ಅಂತ ಹೇಳಿದರೆ ಒಂದಿಷ್ಟು ಅರಿವಿರಬೇಕಾಗತ್ತೆ. ಆದರೆ ಮಾತಿನಲ್ಲಿ ಅರ್ಥವಾಗದೇ ಇರುವಂಥ ದೇಶಕ್ಕೆ ಏನು ಶಾಂತಿ ಅಂದರೆ ಅರ್ಥ ಆಗುತ್ತಾ? ಶಾಂತಿ ಮಂತ್ರ ಅಂದರೆ ಗೊತ್ತಾ? ಅಥವಾ ಶಾಂತಿ ಪಠಣ ಮಾಡಿದರೆ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ ಅನ್ನೋದನ್ನು ಅರಿತಂತ ಭಾರತ ಸರ್ಕಾರ ಏರ್ ಸ್ಟ್ರೈಕ್ ಮಾಡಿದೆ. 1971ರ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ದೇಶದ ಗಡಿ ದಾಟಿ ವೈರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ವಾಯುಪಡೆ ನಿನ್ನೆ ಅಟ್ಟಹಾಸವನ್ನು ಮೆರೆದಿದ್ದನ್ನು ನಾವು ನೋಡಿದ್ದೇವೆ. ವಾಯುಪಡೆಯ ಪರಾಕ್ರಮವನ್ನ ಮತ್ತು ಪ್ರಧಾನಿಯವರ ಒಂದಿಷ್ಟು ನಿಲುವುಗಳಿಗೆ ದೇಶದೆಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಪಾಕ್ನೊಳಕ್ಕೆ ನುಗ್ಗಿ ಉಗ್ರರ ಶಿಬಿರವನ್ನು ಧ್ವಂಸ ಮಾಡಿದಂಥ ಹಿನ್ನೆಲೆಯಲ್ಲಿ ಪುಲ್ವಾಮಾದಲ್ಲಿ 40 ಯೋಧರ ಬಲಿ ಪಡೆದಿದ್ದಕ್ಕೆ ಪ್ರತೀಕಾರವಾಗಿ 350ಕ್ಕೂ ಹೆಚ್ಚು ಉಗ್ರರ ಹತ್ಯೆ ಮಾಡಲಾಗಿದೆ ಅನ್ನುವ ವರದಿ ಏನಾಗಿದೆ. ಆ ವರದಿಯ ಬೆನ್ನಲ್ಲೇ ಈಗ ಮತ್ತಷ್ಟು ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಬೆಳ್ಳಂಬೆಳಗ್ಗೆ ಭಾರತದ 2 ಮಿಗ್ ಜೆಟ್ ಫ್ಲೈಟ್ನ ಹೊಡೆದುರುಳಿಸಿದೆ ಪಾಕ್. ಗಡಿಯಲ್ಲಿ ಅಕ್ಷರಶಃ ಯುದ್ಧದ ವಾತಾವರಣ ನಿರ್ಮಾಣವಾದಂತೆ ಕಾಣ್ತಾ ಇದೆ ಮತ್ತು ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳಿಂದ ವಿಮಾನ ಹಾರಾಟ ಕೂಡ ರದ್ದು ಮಾಡಲಾಗಿದೆ. ಒಂದಂತೂ ಇಲ್ಲಿ ಸ್ಪಷ್ಟವಾಗ್ತಾ ಇದೆ, ಪ್ಯಾರಾಚೂಟ್ ಮೂಲಕ ಭಾರತದ ಗಡಿಯೊಳಗೆ ಪೈಲಟ್ ಇಳಿದಿದ್ದಾನೆ. ಹೀಗಾಗಿ ಆತನ ಬಂಧನಕ್ಕಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಪಾಕ್ ಪೈಲಟ್ ಬಂಧನಕ್ಕಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಶುರುವಾದಂತೆ ಬಿಂಬಿತವಾಗ್ತಾ ಇದೆ. ಯಾಕಂತ ಹೇಳಿದರೆ ಒಂದು ತಾಳ್ಮೆ, ಸಹನೆ, ಶಿಸ್ತು, ಪ್ರಾಮಾಣಿಕತೆ ಅನ್ನೋದನ್ನು ಅವರ ಆ ಡಿಕ್ಷನರಿಯಲ್ಲೇ ಇಲ್ಲದೆ ಇರುವಂಥ ದೇಶನ ಪಾಕಿಸ್ತಾನ ಅನ್ನೋದನ್ನು ನಾವು ಊಹೆ ಮಾಡ್ಬೋದು. ಭಾರತದ 2 ಮಿಗ್ ಜೆಟ್ ಫ್ಲೈಟ್ಗಳನ್ನು ಈಗಾಗಲೇ ಪಾಕಿಸ್ತಾನ ಹೊಡೆದುರುಳಿಸಿದೆ.
ವೀಕ್ಷಕರೇ, ನಿನ್ನೆ ನಡೆದಂತಹ ಒಂದು ದಾಳಿ ದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ಭಾರತೀಯರೆಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇದ್ದಾರೆ. ಆದರೆ ಸಂಭ್ರಮ ಪಟ್ಟು ನಾವು ಆರಾಮಾಗಿ ಇದ್ದೀವ ಅಥವಾ ಮೈಮರೆತಿ ಇರೋ ಹಾಗಿಲ್ಲ, ಸ್ವೇಚ್ಛೆಯಾಗಿ ವರ್ತಿಸೋ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈಗಾಗಲೇ ಗಡಿಯಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ನಿನ್ನೆ ನಡೆದಂಥ ಒಂದು ದಾಳಿ ಹೇಗೆ ನಡೀತು, ಎಲ್ಲಿ ನಡೀತು, ಯಾವೆಲ್ಲ ವಿಮಾನ ಬಳಸಲಾಯಿತು, ಎಷ್ಟು ಉಗ್ರರು ಹತ್ತಿರ ಆದರು ಅನ್ನೋ ಬಗ್ಗೆ ಕೇಂದ್ರ ಆಗಲಿ ಅಥವಾ ವಾಯುಪಡೆ ಆಗಲಿ ಒಂದು ಅಧಿಕೃತವಾಗಿ ಏನನ್ನು ಹೇಳಿರಲಿಲ್ಲ. ಆದರೆ ಉಗ್ರರು ಭಾರತದಲ್ಲಿ ಮತ್ತಷ್ಟು ಆತ್ಮಾಹುತಿ ದಾಳಿಯನ್ನು ನಡೆಸ್ತಾರೆ ಅನ್ನುವ ಒಂದು ಇನ್ಫಾರ್ಮೇಷನ್ ಆಧರಿಸಿ, ಆ ಒಂದು ಮಾಹಿತಿಯ ಆಧಾರದ ಮೇಲೆ, ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಮಿಲಿಟರಿಯೇತರ ಮುಂಜಾಗ್ರತಾ ದಾಳಿ ನಡೆಸಲಾಗಿದೆ ಅಂತ ವಿದೇಶಾಂಗ ಕಾರ್ಯದರ್ಶಿ ನಿನ್ನೆ ವಿಜಯ್ ಗೋಖಲೆ ಪ್ರಕಟಿಸಿದ್ದನ್ನು ನಾವು ಗಮನಿಸಬಹುದು. ತದನಂತರ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ.